ಅಬು ನ್ಯೂಸ್ಗೆ ಸ್ವಾಗತ. ನಾನು ಜಹೀರ್. ನಮ್ಮ ನಡೆ ಸತ್ಯದ ಕಡೆ. ಸಿಂದಗಿ ಪಟ್ಟಣದ ಸೊಂಪು ರಸ್ತೆಯಲ್ಲಿರುವ ಸರ್ವೆ ನಂಬರ್ 842 ಅತಿಕ್ರಮಣ ಜಾಗವನ್ನು ತಾಲೂಕು ಆಡಳಿತ ತೆರವುಗೊಳಿಸಿರುವ ಹಿನ್ನೆಲೆಯಲ್ಲಿ ವಿಜಯಪುರದಲ್ಲಿ ಬಿಜೆಪಿ ಸಂಪೂರ್ಣ ವಿರೋಧ ವ್ಯಕ್ತಪಡಿಸಿದೆ. ವಿಜಯಪುರದ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಇಂದು ಬಿಜೆಪಿಯಿಂದ ಪ್ರತಿಭಟನೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಅವರು, ಸಿಂದಗಿಯ ಸರ್ವೆ ನಂಬರ್ 842ರಲ್ಲಿ ವಾಸಿಸುತ್ತಿದ್ದ ಸುಮಾರು 84 ಕುಟುಂಬಗಳನ್ನು ಬೀದಿ ಪಾಲು ಮಾಡಲಾಗಿದೆ. ಅಲ್ಲಿ ಒಂದು ಹೊತ್ತಿನ ಊಟಕ್ಕೂ ಪರದಾಡುವ ಜನರಿದ್ದಾರೆ. ಅಂತಹ ಬಡ ಕುಟುಂಬಗಳಿಗೆ ಬೀದಿಗೆ ತರುವುದು ಯಾವ ನ್ಯಾಯ ಎಂದು ಪ್ರಶ್ನಿಸಿದರು. ಈ ಕ್ರಮವನ್ನು ಬಿಜೆಪಿ ಸಂಪೂರ್ಣ ಖಂಡಿಸುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. 25 ವರ್ಷದಿಂದ ಸಿಂದಗಿಯಲ್ಲಿ ಇವತ್ತು ಆ ಪುರಸಭೆಯವರು, ಆಗಿನ ಕಾಂಗ್ರೆಸ್ ಶಾಸಕರು ಸುಲ್ಗಾರ್ ಅವರು ಅಲೋಟ್ ಮಾಡಿದಂತ ಜಾಗಿಗಳು ಅವಕ್ಕೆ ಬಿಲ್ಡಿಂಗ್ ಪರ್ಮಿಷನ್ ಕೊಟ್ಟು ಬಿಲ್ಡಿಂಗ್ ಕಟ್ಟಿದ್ದಾರೆ. ಅದಕ್ಕೆ ಮೂಲಭೂತ ಸೌಕರ್ಯ ಎಲ್ಲ ಮಾಡಿದ್ದಾರೆ, ರೋಡ್ ಮಾಡಿದ್ದಾರೆ, ಲೈಟ್ ಎಲ್ಲ ಕೊಟ್ಟಿದ್ದಾರೆ. ಅದ 25 ವರ್ಷ ಹಿಂದೆ ಕೊಟ್ಟಂತ ಜಾಗ ಅದು. ಅವರು ಸುಸಜ್ಜವಾಗಿ ಮನೆ ಕಟ್ಕೊಂಡಾರ. ಅಲ್ಲಿ ಎಂತವ್ರದಾರ ಅಂದ್ರ ಬಹಳಷ್ಟು ಕಡ ಬಡವರು ಅದಾರ. ಮತ್ ಎಷ್ಟು ಯಾರು ಅದಾರ ಅಂದ್ರ ಅಲ್ಪಸಂಖ್ಯಾತರು ಅದಾರ. ಅಲ್ಲಿ ಹಿಂದೂ ವರ್ಗದವ್ರು ಅದಾರ, SC ST ಅದಾರ. ಮೇಜರ್ 90% ಅವ್ರ ಅದಾರ. 10% ಬೇರೆ ಇರ್ಬೇಕು. ಆದ್ರೆ ಅಂತ ಒಂದು ಬಡ ಕುಟುಂಬಗಳು ಇವತ್ತು ಆ ಕೋರ್ಟಿಗೆ ಪುರಸಭೆಯವರು ಸರಿಯಾಗಿ ದಾಖಲೆ ಕೊಟ್ಟಿದ್ದಾರನೇ ಗೊತ್ತಿಲ್ಲ. ಇಷ್ಟೆಲ್ಲ ವ್ಯವಸ್ಥಿತವಾಗಿದ್ದಂತ ಮನೆಗಳನ್ನ ಒಂದೇ ದಿನದಲ್ಲಿ JCBಗಳನ್ನ ಹಚ್ಚುವ ಮೂಲಕ ಕೆಡಿ ನೆಲಸ ಮಾಡಿಬಿಟ್ಟ. ಅವ್ರು ನಿಜವಾಗಿ ಕೂಡ ನಾನು ಹೋಗಿದ್ದೆ ನಿನ್ನೆ. ಆ ಹೆಣ್ಮಕ್ಳು ಅಳ್ತಕ್ಕಂತ ಗೋಳನ್ನು ನೋಡಿದಾಗ ನಾವು ಕೂಡ ಅಲ್ಲಿ ನಮಗ್ ಕಣ್ಣೀರು ಬಂದು. ಅಲ್ಲಿ ಇಂಥ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಆ ಬಡ ಕಾರ್ಮಿಕರ ಬಗ್ಗೆ ಕಳೆದ ಒಂದು ವಾರದಿಂದ ಕೂಡ ಅವ್ರು ಅಳ್ತಾ ಕೂತಿದ್ದಾರೆ ರೋಡ್ನ್ಯಾಗ. ಆದ್ರ ನಮ್ಮ ದಕ್ಕಿನ ಸಂಗತಿ, ಈ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ಕೂಡ ಅಲ್ಲಿ ಯಾರು ಬಂದಿಲ್ಲ, ಉಸ್ತುವಾರಿ ಮಂತ್ರಿಗಳು ಕೂಡ ಅಲ್ಲಿ ಬಂದಿಲ್ಲ, ಸಂಬಂಧಪಟ್ಟ ಶಾಸಕರು ಕೂಡ ಅಲ್ಲಿ ಬಂದಿಲ್ಲ. ಇದು ಶಾಸಕರು ಮಂತ್ರಿಗಳು ಒಂದು ಭಾಗ. ಇವತ್ತು ಒಂದ್ ಕುಟುಂಬ ಅಲ್ಲ, 84 ಕುಟುಂಬ ದೊಡ್ಡ ಬಡಾವಣೆನ ಇವತ್ತು ನೆಲಸಮ ಆಗೈತಿ. ಇದು ಮುಖ್ಯಮಂತ್ರಿಗಳು ಬಂದ ಕೇಸಿಂದ ಏನು ಅಹಿಂದ ನಾಯಕತ್ವ ಹೇಳ್ಕೊಂಡು ಇಲ್ಲಿವರೆಗೆ ತಾವು ಅಧಿಕಾರವನ್ನು ಅನುಭವಿಸಿದ್ರಿ. ಇವತ್ತು ಅಹಿಂದ ವರ್ಗಕ್ಕೆ ಅನ್ಯಾಯ ಆಗದಲ್ಲಿ 84 ಕುಟುಂಬ ರೋಡಿಗೆ ಬಂದವ. ಮತ್ ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಬರದೇ ಹೋದ್ರೆ ಈ ಸರ್ಕಾರ ಇದ್ದು ಸತ್ತಂಗ. ಕೂಡಲೇ ಮುಖ್ಯಮಂತ್ರಿಗಳ ವಿಷಯವನ್ನು ಸೀರಿಯಸ್ ಆಗಿ ತಗೋಬೇಕು. ಇದನ್ನು ತಾವು ಕೂಡಲೇ ಅವರಿಗೆ ಜಾಗ ಅಲಾಟ್ ಮಾಡ್ತಕ್ಕಂತಿರ್ಬೋದು. ಬರೀ ಜಾಗ ಅಲಾಟ್ ಮಾಡಿ ಹೋಗಿರಲಿಲ್ಲ, ಅವ್ರಿಗೆ ಬಿಲ್ಡಿಂಗ್ ಸಮೇತ ಕಟ್ಕೊಡ್ತಕ್ಕಂಥ ವ್ಯವಸ್ಥೆ ಆಗ್ಬೇಕು ಅಂತಕ್ಕಂಥ ಒತ್ತಾಯವನ್ನ ಇವತ್ತು ಭಾರತೀಯ ಜನತಾ ಬಿಜಾಪುರ ಜಿಲ್ಲೆ ಅಧ್ಯಕ್ಷನಾಗಿ ಎಲ್ಲ ಜಿಲ್ಲಾ ನಮ್ಮ ಪದಾಧಿಕಾರಿ ಒತ್ತಾಯ ಮಾಡ್ತಾ ಇದೀವಿ. ಒಂದ್ ವೇಳೆ ಸಿಂದಗಿ ನಗರಾದಂತಹ ಅನ್ಯಾಯವನ್ನು ಸರಿಪಡಿಸದೆ ಅಲ್ಲಿ ಆ ಬಡ ಕುಟುಂಬಗಳಿಗೆ ನ್ಯಾಯ ಕೊಡದೆ ಹೋದರೆ ನಾವು ಈಗ ರಾಜ್ಯದ ನಾಯಕರ ಜೊತೆ ನಾನು ಮಾತನಾಡಿದ್ದೀನಿ. ಈ ರಾಜ್ಯದ ಕೂಡ ಭಾರತೀಯ ಜನತಾ ಪಕ್ಷ ಇದನ್ನ ಗಂಭೀರವಾಗಿ ಪರಿಗಣಿಸ್ತದ. ಇದನ್ನ ಹೋರಾಟಕ್ಕೆ ಇದನ್ನು ಬಿಡೋದಿಲ್ಲ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡುವ ಮೂಲಕ ನಾನು ಇಷ್ಟು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಡಿಮಾಲೇಷನ್ 25 ವರ್ಷದಿಂದ ಅದನ್ನ ಅಲೋಟ್ ಮಾಡಿದಾರ್ರಿ. ಆ ಫಲಾನುಭವಿ ಏನು ಅದು ಸರ್ಕಾರಿ ಭೂಮಿ ಅಲ್ಲ, ಒಬ್ಬರ ಮಾಲೀಕತ್ವ ಜಾಗನದ ಅದು. ಅದನ್ನ ಮೊದಲು ಒಂದು ಟೈಮ್ನಾಗ ಅವರು ಸರ್ಕಾರ ಕೊಟ್ಟಿದಾರ. ಅದು ಖರಾಬತ್ತ ಸ್ವಲ್ಪ ಇದೆ, ಅದ್ರಾಗ ಕೊಟ್ಟಂತ ಜಮೀನು ಅದು. ನಂತರ ಅದು ಎಲ್ಲ ಪ್ಲಾಟ್ ಹಾಕಿ ಎಲ್ಲ ಪ್ರೊಸೀಜರ್ ಮಾಡಿದಾರ. ಅವ್ರಿಗೆ ಭೂಮಿ ಬೆಲೆ ಹೆಚ್ಚಾದ ತಕ್ಷಣ ಅವ್ರಿಗೆ ಕೆಂಪಾಗಿ ಇವತ್ತು ಅವ್ರು ಕೋರ್ಟಿಗೆ ಹೋಗಿದಾರ. ಕೋರ್ಟಿಗೆ ಹೋದಾಗ ಇವರು ಪುರಸಭೆಯವ್ರ ಸರಿಯಾದ ಮಾಹಿತಿ ಕೊಡಬೇಕಾಗಿತ್ತು. ಅಲ್ಲಿ ವಾಸಿಗಳ ಫೋಟೋ ಇರ್ಬೇಕು, ಏನು ಕೊಟ್ಟ ಒಟ್ಟಾಗಿ ಅವ್ರು ಏನು ಕೊರತೆ ಆಗಿದ್ದು ನನಗೆ ಪರಿಪೂರ್ಣ ನಮ್ಮ ಸಿಂದಗಿ ಮಾಜಿ ಶಾಸಕರ ಭೂಷಣ್ ಅವ್ರ ಬಗ್ಗೆ ಪ್ರಸ್ತುತ ಪಡಿಸ್ತಾರ. ಒಟ್ಟಾರೆ ಆದ್ರೆ ನನಗೆ ಅವ್ರು ರೋಡಿಗೆ ಬಂದಾರ. ಈಗ ಸರ್ಕಾರ ಜವಾಬ್ದಾರಿ ಏನದ? ಅವ್ರಿಗೆ ನ್ಯಾಯ ಕೊಡ್ಬೇಕು, ಅವರಿಗೆ ಸೂರು ಕೊಡ್ಬೇಕು, ಅವ್ರಿಗೆ ಜಾಗ ಕೊಡ್ಬೇಕಂತಕ್ಕಂಥ ಒತ್ತಾಯವನ್ನು ಮಾಡಕತ್ತೀವಿ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆರ್ಡರ್ ಇರೋದ್ರಿಂದ ನಾವು ಕೋರ್ಟ್ ನಾವು ಮಾತಾಡಕ್ ಆಗುದಿಲ್ಲ. ಅದಾರ ಹಾ ರೀ, ಹಕ್ಕುಪತ್ರದ ಅವ್ರ ಕಡೆ ರೀ, ಹಕ್ಕುಪತ್ರದವ, ಕರೆಂಟ್ ಬಿಲ್ ತುಂಬಿದಾರ, ಅವೆಲ್ಲ ರೋಡ್ ಆಗಿದಾವ, CC ರೋಡ್ ಆಗಿದಾವ, ನೀರಿನ ಕನೆಕ್ಷನ್ ಅದಾವಲ್ಲೇ. ಅದು ಸಿಂದಗಿ ನಡು ಮಧ್ಯದಾಗ ಐತದು. ಈಗ ನೀವು ದೂರ ಕೊಟ್ರಿ ಅಂದ್ರೆ ರೀ ಅವ್ರಿಗೆ ಏನಾಕೈತಿ ಅಂದ್ರೆ ಅವ್ರ ಬದುಕು ಹೆಂಗದಂದ್ರೆ ಸಿಟಿ ಮೇಲೆ ಡಿಪೆಂಡ್ ಅದಾರ. ದಿನ ಮುಂಜಾನೆ ಎದ್ದ ತಕ್ಷಣ ಅವ್ರ ಮನೆ ಕೆಲ್ಸಕ್ಕೆ ಹೋಗ್ಬೇಕಲ್ಲಿ. ಅವ್ರು ಅತಿ ಸಮೀಪದಲ್ಲಿ ನೀವು ಜಾಗ ಕೊಡ್ಬೇಕು. ಒಂದ್ ದೂರ ಎಲ್ಲರೂ ನೀವು ಕೊಡ್ತೀವಿ ತೋರಿಸಿದಂತದ್ದು. ಮತ್ತೆ ಅವ್ರು ಬಿಕಾರಿಯನ್ನು ಮಾಡ್ತಾರೆ, ಅವ್ರು ತಿನ್ನಕ್ ಹೋದ ಪರಿಸ್ಥಿತಿ ಅಂದ್ಬಿಡ್ತೀರಿ ನೀವು. ಕೋರ್ಟ್ ತೀರ್ಪ ಸುಪ್ರೀಂ ಕೋರ್ಟ್ ಅವರಂತೆ ಆಗಿದೆ, ಮೊದಲು ಯಾರು ಕಂಪ್ನಿ ಮಾಡೋರಂತೆ ಆಗಿದೆ.
ಅದು ನಿರ್ಗತಿಕರಾಗಿ ಅವ್ರು ನಿರ್ಗತಿಗೆ ನ್ಯಾಯ ಕೊಡಿದ್ರು. ನಾವು ಕೋರ್ಟ್ ವಿರುದ್ಧ ಮಾತಾಡಕ್ಕೆ ಆಗೋದಿಲ್ಲ, ಅದು ಕಾನೂನಾತ್ಮಕವಾಗಿ ಕೋರ್ಟ್ ವಿರುದ್ಧ ಮತ್ತೇನೋ ನಾವು ಹೋರಾಟಕ್ಕೆ ಇಳಿತೀವಿ. ಅದೊಂದು ಭಾಗ. ಅವ್ರ ಶಾಸಕರ ಹೋರಾಟಕ್ಕೆ ಒಂದು ಪ್ಲಾನ್ ಮಾಡಿ ಕಾನೂನುಬದ್ಧವಾಗಿ ಏನು ಹೋರಾಟ ಮಾಡ್ತಾರ, ಇನ್ನು ಹೆಚ್ಚುವರೆಗೆ ಏನ್ ಮಾಡಕ್ ಬರ್ತಾರ ಪ್ರಯತ್ನ ಮಾಡ್ತಾರ ಕೋರ್ಟಿನ ಸಂಬಂಧಪಟ್ಟಂಗ. ಇನ್ ಸದ್ಯದ ಪರಿಸ್ಥಿತಿ ಒಳಗೆ ಏನದ ಅಂದ್ರೆ ಆ ಫಲಾನುಭವಿ ಅವನಿಗೆ ಮನಿ ಬೇಕೀಗ. ಯಾಕಂದ್ರೆ ಆ ಮನಿ ಕಟ್ಟಬೇಕಾರ ಸಾಲ ಮಾಡಿದಾರ ಸರ್. ಒಂದ್ 20 ಲಕ್ಷ 30 ಲಕ್ಷ ಮನಿ ಸಾಲ ಮಾಡಿ ಕಟ್ಕೊಂಡಾರ. ಇನ್ನ ಅವ್ರು ಸಾಲ ಮುಟ್ಟಿಲ್ಲ. ಸಾಲಗಾರರಿಗೆ ಉತ್ತರ ಕೊಡ್ಬೇಕು. ತಮ್ಮ ಹೊಟ್ಟಿ ಪಾಡಿಗಾಗಿ ಬದುಕಲಿಕ್ಕೆ ಏನ್ ತಿನ್ಲಿಕ್ಕೆ ತಾವ್ ಏನ್ ಮಾಡ್ಬೇಕು, ಈ ಪರಿಸ್ಥಿತಿ ಅವ್ರಿಗೆ ಅದ ಈಗ.